ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಿ ನಾವು. ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅಕ್ಕ ಫ್ಯಾಮಿಲಿ ಬಂದಿದ್ದೀವಿ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಸೊ ಚಿಲ್ಡ್ರನ್ಸ್ ಅಲೋಡ್ ಇಲ್ಲ ಪಿರಮಿಡ್ ವ್ಯಾಲಿ ಒಳಗಡೆ. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ, ಹೋಗಿ ನೋಡ್ಕೊಂಬನ್ನಿ ಅಂತ. ಇದು ಎಂಟ್ರೆನ್ಸು. ಆ ಸೈಡು ಕಾರ್ ಪಾರ್ಕಿಂಗ್ ಎಲ್ಲ ಇದೆ. 50 ರುಪೀಸ್ ಅನಿಸುತ್ತೆ ಕಾರ್ ಪಾರ್ಕಿಂಗ್ಗೆ ಚಾರ್ಜಸ್ಸು. ಹಾಗೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಸೆಕ್ಯೂರಿಟಿ ನಿಮ್ಮ ಫೋನ್ ನಂಬರು ಮತ್ತು ವೆಹಿಕಲ್ ನಂಬರು, ಎಷ್ಟು ಜನ ಬಂದಿದ್ದೀರಾ ಅನ್ನೋದನ್ನೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊತಾರೆ. ಸಿಗ್ನೇಚರ್ ಕೂಡ ಹಾಕಿಸ್ಕೊತಾರೆ. ಸೊ ನಾನು ಪ್ರದೀಪ್ ಅವರು ಮತ್ತು ಮಕ್ಕಳು, ನಮ್ಮ ಅಕ್ಕ ಭಾವ ಮತ್ತು ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದೀವಿ. ಇಲ್ಲಿ ನನ್ನ ಮಗಳು ಮತ್ತು ನನ್ನ ಅಕ್ಕನ ಮಗಳು ಹೋಗ್ತಾಯಿದ್ವಿ. ಎಂಟ್ರೆನ್ಸಲ್ಲೇ ಫಸ್ಟು ಬೋಟಿಂಗ್ ಇರುತ್ತೆ. ಬಟ್ ಓದಿದ ತಕ್ಷಣವೇ ಬೋಟಿಂಗ್ ಆಡಿ ಅಂತ ಯಾರೂ ಹೇಳಲ್ಲ. ಫಸ್ಟು ಮೆಡಿಟೇಷನ್ಗೆ ಹೋಗ್ಬಿಟ್ಟು ಬನ್ನಿ, ಮೆಡಿಟೇಷನ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಫಸ್ಟು ಬೋಟಿಂಗ್ ಆಡಿಬಿಡೋಣ ಅಂತಲೇ ಹೋದ್ವಿ. ಸಾರಿ. ಬಟ್ ಅಲ್ಲೇನೋ ಹೇಳುತ್ತೋ ಅಂದರೆ ಫಸ್ಟು ಮೆಡಿಟೇಷನ್ ಮುಗಿಸ್ಕೊ ಬನ್ನಿ ಅಂತ ಹೇಳಿದರು. ಇದು ಮೆಡಿಟೇಷನ್ ಏನಲ್ಲಿ ಪಿರಮಿಡ್ ಇದೆ, ಆ ಪಿರಮಿಡ್ ಎಂಟ್ರೆನ್ಸಲ್ಲಿ ಈ ಥರ ಬುದ್ಧ ಸ್ಟ್ಯಾಚ್ಯೂನ ಫಸ್ಟ್ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಫೋಟೋಸ್ಗಳು ಮತ್ತು ನಮ್ಮ ಫ್ಯಾಮಿಲಿ ಫೋಟೋಸು, ಸಿಂಗಲ್ ಫೋಟೋಸ್ನೆಲ್ಲ ತೆಕ್ಕೊಂಡು ಸುತ್ತನೂ ನೇಚರ್ ಗ್ರೀನರಿ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಎಂಟ್ರೆನ್ಸ್ ಬರ್ತಾನೆ ಆ ಥರ ಬುದ್ಧ ಸ್ಟ್ಯಾಚ್ಯೂ ಇದೆ. ಹಾಗೆ ನೋಡಿ ನನ್ನ ಮಗ ಯಾವ ಥರ ಬರ್ತಿದ್ದಾನೆ. ಮನೆಯಿಂದ ಓಡಬೇಕಾದ್ರೆ ತುಂಬಾ ಚಳಿ ಇತ್ತು. ಸಾರಿ, ನನ್ನ ಮಗ ಅಳ್ತಿದ್ದಾನೆ. ಓಕೆ, ಹೊರಡ್ಬೇಕಾದ್ರೆ ಎಲ್ಲರೂ ಜಾಕೆಟ್ ಎಲ್ಲ ಹಾಕೊ ಬಂದ್ವಿ. ಆಮೇಲೆ ತುಂಬ ಸೆಕೆ ಸ್ಟಾರ್ಟ್ ಆಗೋಯಿತು. ಇದು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಫಸ್ಟು ನಾವು ಒಂದು ಲಾಸ್ಟ್ ಟೈಮ್ ಏನೋ ಬಂದಿದ್ದಾಗ ಫುಲ್ಲು ಇದರಲ್ಲಿ ಕಾಯಿನ್ ಎಲ್ಲ ಹಾಕಿ ತುಂಬ ಇದು ಮಾಡಿಬಿಟ್ಟಿದ್ರು. ಬಟ್ ಈ ಸಲ ಎಲ್ಲ ಕ್ಲೀನ್ ಮಾಡಿ ಕಾಯಿನ್ ಏನೂ ಹಾಕಿಲ್ಲ. ಅದಕ್ಕೆ ಎಲ್ಲರೂ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಇದು ಕೆಬೆದೊಡ್ಡಿ ಹತ್ರ ಇರೋದು. ಬ್ಯಾಂಗ್ಳೂರು ಕನಕಪುರ ರೋಡ್ ಇದೆಯಲ್ಲ, ಆ ಸೈಡು ಕೆಬ್ಬೆದೊಡ್ಡಿ ಅಂತ. ಸೊ ಅಲ್ಲಿ ಪಿರಮಿಡ್ ವ್ಯಾಲ್ಯೂ ಇದಿರೋದು. ಇಲ್ಲಿ ಚೆನ್ನಾಗಿರುತ್ತೆ. ಯಾರಾದರೂ ಅಕ್ಕಪಕ್ಕ ನಿಮ್ಗೇನಾದರೂ ಗೊತ್ತಿದ್ದರೆ ಒನ್ ಡೇ ಔಟಿಂಗ್ ಕೂಡ ಚೆನ್ನಾಗಿರುತ್ತೆ. ಮೆಡಿಟೇಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾವು ಸ್ವಲ್ಪ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ರೀಲ್ಸ್ ಎಲ್ಲ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಪಿರಮಿಡ್ ಒಳಗಡೆ ಫೋನು ಅಲೋ ಇಲ್ಲ. ತುಂಬ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ತುಂಬಾ ಪೀಸ್ ಅಂದರೆ ಪೀಸ್ ಆಗಿರುತ್ತೆ. ಒಂದ್ಸಲ ನೀವು ಬಂದು ಹೋಗೋದಾಗಿದ್ದರೆ ಖಂಡಿತ ಬಂದು ಹೋಗ್ಬೋದು. ಒಳಗಡೆ ಚಿಲ್ಡ್ರನ್ಸ್ ಹಲೋ ಇಲ್ಲ, ಯಾರಾದರೂ ದೊಡ್ಡವರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಭಾವ ಮತ್ತು ಪ್ರದೀಪ್ ಅವರು ನಾವು ಹೋಗ್ತೀವಿ, ನೀವು ಇಲ್ಲೇ ಮಕ್ಕಳು ನೋಡ್ಕೊಂಡಿರಿ ಅಂತ ಹೇಳಿದರು. ಸರಿ ಆಯಿತು, ನಾವಿಲ್ಲೇ ಆಟ ಆಡಿಸ್ಕೊಂಡು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಚಿಲ್ ಮಾಡ್ತಾ ಇರ್ತೀವಿ. ಅಲ್ಲಲ್ಲೇ ಕೂತ್ಕೊಳ್ಳೋಕ್ಕೂ ಕೂಡ ಮೆಡಿಟೇಟ್ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಕೂಡ ಆ ಥರ ಇಟ್ಟಿದ್ದಾರೆ. ಅಲ್ಲೂ ಕೂಡ ಮಾಡ್ಬೋದು. ಇಲ್ಲ ನನಗೆ ತುಂಬಾ ಸೈಲೆಂಟಾಗಿ ಅಲ್ಲಿ ಸ್ಪಿರಿಚುವಾಲಿಟಿ ಎಲ್ಲ ಒಂದೊಂದು ಸಲ ಪ್ರೋಗ್ರಾಮ್ ಎಲ್ಲ ನಡೀತಿರುತ್ತೆ ಅಲ್ಲಿ, ಇಲ್ಲ ಅಟೆಂಡ್ ಮಾಡ್ಬೋದು. ಆ ಥರನೂ ಅಲ್ಲಿ ಹಾಕಿರ್ತಾರೆ ಡೇಟ್ಸು, ಟೈಮಿಂಗ್ಸ್ ಎಲ್ಲನೂ, ಅದನ್ನ ನೋಡ್ಕೊಂಡು ಹೋಗ್ಬೋದು. ಹಾಗೆ ತುಂಬ ಅಲ್ಲಿ ಗೇಮ್ಸು ಮತ್ತು ಎಲ್ಲನೂ ಮಕ್ಳಿಗೆ ಆಟ ಆಡೋಕ್ಕೆಲ್ಲನೂ ಇರುತ್ತೆ. ಬೋಟಿಂಗ್ ಇರುತ್ತೆ, ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಸ್ವಲ್ಪ ಟಾಯ್ಸ್ ಆಗಿರ್ಬೋದು, ಆ ಪಿರಮಿಡ್ ಏನಿದೆ ಅದನ್ನೆಲ್ಲ ಚೆನ್ನಾಗಿರೋದು ವಾಲ್ ಹ್ಯಾಂಗಿಂಗ್ ಡೆಕೋರ್ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಐಸ್ ಕ್ರೀಮ್ ಎಲ್ಲನೂ ಥರನೂ ಸಿಗುತ್ತೆ. ಚೆನ್ನಾಗಿರುತ್ತೆ. ಇದು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ. ಸರಿ ಆಯಿತು, ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಫೋಟೋಸ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ವಿ. ತಕ್ಕೊಂಡ್ವಿ. ಹಾಗೆ ನೋಡಿ ಅಲ್ಲಿ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ ಹೆಂಗೆ ಹೋಗ್ತಾ ಇದ್ದಾರೆ. ಇಲ್ಲೇನು ಭಯ ಅಂತದೇನೂ ಆಗಲ್ಲ. ಯಾಕಂತಂದರೆ ಏನು ಭಯ ಆಗೋ ಥರ ಏನಿಲ್ಲ. ಆರಾಮಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನನ್ನ ಮಗಳನ್ನ ಎತ್ಕೊಬಾ ಅಂತ ಹೇಳಿದ್ರೆ ನೋಡಿ ಯಾವ ಥರ ಬರ್ತಿದ್ದಾಳೆ. ಇರಿಟೇಟ್ ಮಾಡೋ ಥರ ಬರ್ತಾಳೆ. ಬೇಡ ಅಮ್ಮೋ, ಹಂಗೆ ಬರಬೇಡ ಅಂತ ಒಂದು 1000 ಸಲ ಹೇಳಿದ್ದೀನಿ, ಬರಬೇಡ ಅಂತ. ನೋಡಿ ಗಾಯ್ಸ್, ಇವ್ರು ಹೋಗಿ ಎಷ್ಟೊತ್ತಾಯಿತು ಗೊತ್ತಾ. ನಾನು ಅಲ್ಲಲ್ಲೇ ಸ್ವಲ್ಪ ಕ್ಯಾಪ್ಚರಿಂಗ್ ಮಾಡ್ತಾಯಿದ್ದೀನಿ ಅದನ್ನು ಆ್ಯಡ್ ಮಾಡೋಕ್ಕೆ. ಬಟ್ ಇವ್ರು ಒಳಗಡೆ ಹೋಗಿ ಬರ್ತೀನಿ ಅಂತ ಹೋದವರು ಬಂದೇ ಇಲ್ಲ. ನಾವು ಕಾದು ಸಾಕಾಯ್ತಾ. ಪಾಪು ಜೊತೆನೂ ಸ್ವಲ್ಪ ಆಟ ಆಡಿಸ್ಕೊಂಡು ಸರಿ ಆಯಿತು, ಇವಾಗ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದೆ. ಹಾಗೆ ಇಲ್ಲಿ ಸ್ಲಿಪ್ಪರ್ ಬಿಡೋಕ್ಕೂ ಕೂಡ ಸ್ಪೇಸ್ನ ಮಾಡಿದ್ದಾರೆ.
ಒಳಗಡೆ ನೀವು ಹೋದರೆ ಎಷ್ಟು ಸೈಲೆನ್ಸ್ ಇರುತ್ತೆ ಅಂದರೆ ಮೆಲ್ಲಗೆ ಮಾತಾಡಿದ್ರೂ ಕೂಡ ಅದನ್ನು ಕೇಳಿಸ್ಕೋಬೋದು, ಅಷ್ಟು ಸೈಲೆನ್ಸ್ ಇರುತ್ತೆ. ಅದ್ರ ಬಗ್ಗೆ ಮೆಡಿಟೇಷನ್ ಬಗ್ಗೆ ಎಲ್ಲ ಎವಿನಲ್ಲಿ ಹಾಕ್ತಾ ಇರ್ತಾರೆ. ಓಕೆ, ಈಗ ಅವರು ಬಂದಾದಮೇಲೆ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ನೆಕ್ಸ್ಟು ಸ್ವಲ್ಪ ಸ್ವಲ್ಪ ಹೋಗ್ತಾ ನಾನು ಹೇಳಿದ್ನಲ್ವ ಇಲ್ಲಿ ಏನೇನೋ ಸಿಗುತ್ತೆ ಐಟಮ್ಸ್ ಅಂತ, ಈ ಥರ ಅಲ್ಲಿ ಒಳಗಡೆಯಿಂದ ಎಂಟ್ರೆನ್ಸ್ ಇರುತ್ತೆ. ಮೆಡಿಟೇಷನ್ ಮಾಡ್ಕೊಂಡು ಬಂದಾದಮೇಲೆ ಒಳಗಡೆಯಿಂದನೇ ಎಂಟ್ರಿ ಇರುತ್ತೆ. ಈ ಸೈಡಿಂದನೂ ಎಂಟ್ರಿ ಇದೆ. ಮೆಡಿಟೇಷನ್ ಮಾಡಲ್ಲ ಅಂದೇ ಹೋದವರು ಈ ಸೈಡಿಂದ ಬಂದು ನೀವು ಒಳಗಡೆ ಹೋಗಿ ನಿಮ್ಗೆ ಏನು ಬೇಕೋ ಐಟಮ್ಸ್ಗಳನ್ನ ತೊಗೊಂಬರ್ಬೋದು. ಮತ್ತು ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತಿದ್ರು ಆ ಸೈಡು ಕಪಲ್ಸ್ಗಳು. ಹಾಗೆ ಸ್ವಲ್ಪ ಯಾವ್ಯಾವ ಥರ ಗೇಮ್ಸ್ ಎಲ್ಲ ಇದೆ ಅಂತ ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು. ಹಾಗೆ ನಾವು ಇಲ್ಲಿ ಸ್ವಲ್ಪ ವೀಡಿಯೋಸ್ಗಳಿಗೆ ಎಲ್ಲನೂ ಚೆನ್ನಾಗಿತ್ತು. ನಾವು ಸ್ವಲ್ಪ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಹಾಗೆ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಗೇಮ್ಸ್ ಎಲ್ಲ ಇದೆ ಅಲ್ಲಿ ಅಂತ. ಕಿಡ್ಸ್ ರೋಪ್ ಸರ್ಕಲ್ಸು ಮತ್ತು ಅದು ಸೈಕ್ಲಿಂಗ್ದು ಎಲ್ಲ ಥರ ಗೇಮ್ಸು, ಡ್ರೈ ಸ್ಲೈಡು ಎಲ್ಲನೂ ಇತ್ತೆ, ಜಿಪ್ ಲೈನು ಎಲ್ಲನೂ ಇತ್ತು. ಯಾವುದಾದ್ರೂ ಆಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ, ಆದರೆ ಟ್ರೈ ಮಾಡ್ತೀವಿ. ಇಲ್ಲ ಅಂತಂದರೆ ಇಲ್ಲ, ಬಿಕಾಸ್ ಪಾಪುಗಳು ಇವನು ನನ್ನ ಬಿಟ್ಟರೆ ಇನ್ನು ಯಾರ ಹತ್ರನೂ ಹೋಗಲ್ಲ. ಅದಕ್ಕೋಸ್ಕರ ಇವನ್ನ ಬಿಟ್ಟು ಆಡೋಣ ಅಂದರೆ ಬೇರೆ ಹತ್ರ ಹೋಗೋದೇ ಇಲ್ಲ ಅಂತಲ್ಲ, ಹೋಗ್ತಾನೆ. ಒಂದು 5 minutes ಒಳಗಡೆ ತಿರ್ಗಿ ಅಮ್ಮ ಅಂತ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಭಾವ ಮತ್ತು ನಮ್ಮ ಅಕ್ಕವರು ಸ್ವಲ್ಪ ಐಸ್ ಕ್ರೀಮ್ ಏನಾದರೂ ತೊಗೊಂಬರೋಣ, ಮತ್ತು ಮಕ್ಕಳಿಗೆ ವುಡನ್ ಟಾಯ್ಸ್ಗಳೆಲ್ಲ ಇತ್ತು ಅಲ್ಲಿ. ಸೊ ತೊಗೊಬರೋಣ ಅಂತ ಅಂದ್ಕೊಂಡ್ರು. ನಮ್ಮ ಅಕ್ಕ ಏನು ಎಲ್ಲ ಪ್ರೈಸಿ ಇತ್ತು, ತುಂಬ ಒಂದೊಂದನೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಸರ್ ಐಸ್ ಕ್ರೀಮ್ ಮಾತ್ರ ತರ್ತೀನಿ ಅಂತ ನಮ್ಮ ಭಾವ ಹೋಗಿದ್ರು. ಇವರು ಕೂಡ ನಂದು ಸ್ವಲ್ಪ ವೀಡಿಯೋಸ್ ಮಾಡಿ ಅಂತ ಹೇಳಿದ್ಲು ನಮ್ಮಕ್ಕ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾಡಲ್ವೇನೋ ಅಂತ ಹಂಗೆ ರ್ಯಾಂಡಮಾಗಿ ನಡ್ಕೊಬಂದ್ಬಿಟ್ಲು. ಆಮೇಲೆ ಬಂದು ವೀಡಿಯೋಸ್ ಮಾಡ್ತಿದ್ದ. ಈಗ ನಾವಿಲ್ಲಿ ಗೇಮ್ ಝೋನ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪಾಪುಗೆ ಒಂದು ಬ್ಯಾಗಲ್ಲಿ ಹಾಲು, ವಾಟ್ರ್ ಬಾಟಲ್ ಎಲ್ಲ ತೊಗೊಂಬಂದಿದ್ವಿ. ಎಲ್ಲಿಗಾದ್ರೂ ಹೋದರೆ ಇದಂತೂ ಕಂಪಲ್ಸರಿ ನಾವು ಕ್ಯಾರಿ ಮಾಡಲೇಬೇಕಾಗುತ್ತೆ. ಫುಲ್ಲು ಗ್ರೀನರಿ ಗೈಸ್, ಫುಲ್ಲು ಗ್ರೀನರಿ, ತುಂಬ 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 ಹೇಳೋಕ್ಕಾಗಲ್ಲ. ಅದನ್ನು ನಾನು ವೀಡಿಯೋದಲ್ಲಿ ಅಷ್ಟೊಂದು ಅದು ಲುಕ್ಕಾಗಿ ಕಾಣಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ. ಬಟ್ ರಿಯಲ್ಲಾಗಿ ನೋಡಿದ್ರೆ ಮಾತ್ರ ಕಳೆದು ಹೋಗ್ತೀರಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಗೊತ್ತಿಲ್ಲ. ಇದು ಸ್ವಲ್ಪ ಪಿರಮಿಡ್ ಏನಿದೆ ಅಲ್ಲಿಂದ ಸ್ವಲ್ಪ ದೂರ ಇದೆ, ಒಂದು 1/2 ಕಿಲೋಮೀಟರ್ ಅಂತ ಅನಿಸುತ್ತೆ. ನಾವು ಹಂಗೆ ವಾಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಈ ಸೈಡಲ್ಲಿ ರೈಟ್ ಸೈಡಲ್ಲಿ ಈ ಥರ ಡಕ್ಕು ಅದು ಮತ್ತು ಸ್ವಲ್ಪ ರ್ಯಾಬಿಟ್ಗಳನ್ನೆಲ್ಲ ಅದು ಒಂದೊಂದು ಇದರಲ್ಲಿ ಹಾಕಿದರು. ಇಲ್ಲೆಲ್ಲ ಫೋಟೋಶೂಟ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ ಕೂಡ. ಹಾಗೆ ನಾವು ಮುಂದೆ ಹಾಗೆ ಎಲ್ಲನೂ ಪ್ಲೇಸಸ್ನೆಲ್ಲ ನೋಡಿಕೊಂಡು ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ವಿ. ನೋಡಿ ಎಷ್ಟು ಚೆನ್ನಾಗಿ. ಆ್ಯಕ್ಚುಲಿ ನನ್ನ ವೀಡಿಯೋ ಮಾಡೋರೆ ಯಾರೂ ಇಲ್ಲ, ನಾನೆಲ್ಲ ಬರೀ ನಡೀರಿ ಇಲ್ಲಿ ಈ ಸೈಡು ಲೆಫ್ಟು. ಕಾರೆಲ್ಲ ಎತ್ಕೊಂಬರಂಗಿಲ್ಲ. ಅಲ್ಲಿ ಮಕ್ಳಿಗೆ ಆಡ್ಸೋಣ, ನಾವು ಆಡೋಣ ಬನ್ನಿ. ಅಮ್ಮ ನೀನು ಆಡೋಗು, ಅಮ್ಮ ನೀನು ಆಡೋಗು, ನೀನು ಬಿದ್ದೋಗಲ್ಲ. ಅಕ್ಕ ಆಡ್ತಾ ಇಲ್ವಾ? ವೆರಿ ಗುಡ್ ವೇದಿತಾ. ಮನಸ್ವಿ ಆಲ್ಸೋ ವೆರಿ ಗುಡ್. ಅದು ಫಸ್ಟ್ ಹೋಗು.
ನಾವು ಯಾವುದು ಗೇಮ್ಸ್ ಆಡಿಲ್ಲ, ಮಕ್ಳಿಗೆ ಸ್ವಲ್ಪ ಅಲ್ಲಿ ಆಟ ಆಡಿಸ್ಕೊಂಡು ಬಂದುಬಿಟ್ವಿ. ನಾವು ಬೆಳಗ್ಗೆನೇ ಸ್ವಲ್ಪ ಪಾಪುಗೆ ಹಾಲೆಲ್ಲ ಎತ್ಕೊಂಬಂದಿದ್ವಿ. ನಾವು ಬರೋಷ್ಟೊತ್ತಿಗೆ 1:45 2 ಏನೋ ಆಗ್ತಿತ್ತು. ಸೊ ಮನಸ್ವಿ ಮತ್ತು ವೇದಿತಾ ಎಲ್ಲ ಹೊಟ್ಟೆ ಹಸಿ ಅಂತ ಹೇಳ್ತಾಯಿದ್ರು. ಅಲ್ಲೇ ಸಿಗುತ್ತೆ, ಊಟ ಕೂಡ ಸಿಗುತ್ತೆ. ನಾವು ಅಲ್ಲೇ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿತ್ತು. ಉಪ್ಪಿನಕಾಯಿ, ಅನ್ನ, ಸಾಂಬಾರು, ಪಲ್ಯ ಅಲ್ಲೇ ಸಿಗುತ್ತೆ. ಊಟ ಮಾಡಿಕೊಂಡು ಲಾಸ್ಟಿಗೆ ಇನ್ನೇನು ಹೊರಡೋಣ ಅಂತ ಹೇಳೋ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಬೋಟಿಂಗ್ನ ತುಂಬ ಚೆನ್ನಾಗಿದೆ ಗೈಸ್, ನೋಡ್ತಾ ಇರ್ಬೋದು ವ್ಯೂ ಯಾವ ಥರ ಇದೆ ಅಂತ. ನೀವು ಮೆಡಿಟೇಷನ್ ಮಾಡೋಕ್ಕಾಗಲಿ, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕಾಗಲಿ, ಫೋಟೋಶೂಟ್ಗಾಗಲಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ಇದೊಂದು ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಹಾಗೆ ಬರ್ತಾ ಅಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಜೋಕಾಲಿ ಮತ್ತು ಈ ಥರ ಸ್ಲೈಡ್ ಎಲ್ಲನೂ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮ ಇದು ಆಡ್ತೀನಿ ಅಂತಂದ್ರೆ ಅವರೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ. ಮನಸ್ವಿ ಇಲ್ಲ ನಾನು ಆಡಲ್ಲ ಅಂತ ಬಂದ್ಬಿಟ್ಲು. ವೇದಿತಾ ಚೆನ್ನಾಗಿ ಹತ್ಕೊಂಡು ಎಲ್ಲ ಥರ ಗೇಮ್ಸ್ನ ಸ್ಪೋರ್ಟಿವ್ ಆಗಿ ಆಡ್ತಿದ್ಲು. ನನ್ನ ಮಗಳು ಯಾಕೋ ಈ ನಡುವೆ ಏನಾದರೂ ಈ ಥರ ಆಡಬೇಕು ಅಂದರೆ ಅಳ್ತಿದ್ದಾಳೆ. ಸ್ವಲ್ಪ ಭಯ ಬಿಟ್ಟು ಇನ್ನೊಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ಆಲ್ರೆಡಿ ಅವಳು ದೊಡ್ಡವಳು. ಸೊ ಇನ್ನೊಂದು 1 ಇಯರ್ ಆಡ್ತಾಳೆ, ಒಂದು ಸ್ವಲ್ಪ ಎನ್ಕರೇಜ್ ಮಾಡಬೇಕು ಅವಳಿಗೆ. ಇಷ್ಟೇ ಗೈಸ್. ಊಟ ಮಾಡಿಕೊಂಡು ಬೆಳಗ್ಗೆ ನಾವು 11 ಗಂಟೆಗೇನೋ ಬಂದ್ವಿ. ಹೋಗೋಷ್ಟೊತ್ತಿಗೆ 2:15 ಆಯಿತು. ಫೈನಲಿ ಅಲ್ಲಿ ನಾವೇನು ಗೇಮ್ಸ್ ಎಲ್ಲ ಆಡಿಲ್ಲ, ಬಟ್ ಒಳಗಡೆ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ವೀಡಿಯೋಸ್ ತೆಕ್ಕೊಂಡು ಫೋಟೋಸ್ ಹಾಕ್ಕೊಂಡು ಓಡ್ತಿದ್ದೀವಿ ನಾವು. ವೆರಿ ಗುಡ್. ಯಾವ ಸ್ಟ್ರಾಂಗ್ ನೋಡೋಣ. ಸ್ಟ್ರಾಂಗ್ ಇಟ್ಕೋ. ಬಿಗ್ಯಾಗ ಇಟ್ಕೋಬೇಕು. ಒಬ್ರಾಗವರು ಇರು, ಹಿಂದೆ ಹೋಗ್ಬೇಡ. ಹಾ ಸ್ಟಾರ್ಟ್. ನಿಧಾನಕ್ಕೆ ಮುಂದೆ ನೋಡ್ಕೊಂಡು ಹೇಳಿ. ಹಾ ಗೊತ್ತಾಯ್ತಾ? ಅತ್ತಿ ನಿಧಾನ. ವೇದಿತಾ ನೀನು ಆ ಕಡೆ ಹೋಗಮ್ಮ. ಹಾ ನಿಧಾನ. ನೋಡ್ಕೊಂಡು ನಡಿಯಮ್ಮ. ಹಾ ಸರಿ ಇಲ್ಲ. ಹಾ ನಿಧಾನಕ್ಕೆ ಬಾ. ಹಾ ತಿರ್ಕೊಂಡು ಹೇಳಿ ಎಲ್ಲೋಡಲ್ಲಿ. ಹಾಂ ಆಯಿತು. ಓಕೆ ಗಾಯ್ಸ್, ಇಷ್ಟೇ ಇವತ್ತಿನ ವ್ಲಾಗ್. ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ಮಕ್ಕಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.